ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಆತ್ಮೀಯರೇ, 2026ರ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ಸ್ವಲ್ಪ ತಿಳಿಯೋಣ. ವರ್ಷದ ಮೊದಲ 2 ತಿಂಗಳು ಹಾಗೂ ಕೊನೆಯ 2 ತಿಂಗಳು ಸ್ವಲ್ಪ ಚಾಲೆಂಜಿಂಗ್ ಆಗಿರ್ಬೋದು. ಉಳಿದ ತಿಂಗಳಲ್ಲಿ ಯಾವುದೇ ಉದ್ಯೋಗದಲ್ಲಿದ್ದರೂ ಯಾವ ಫೀಲ್ಡ್ನಲ್ಲಿದ್ದರೂ ಈ ರಾಶಿಯವರಿಗೆ ಚೆನ್ನಾಗಿದೆ. ಹೆಚ್ಚಿನ ಕನಸು ನನಸಾಗಲಿದೆ. ಸಾಧನೆಯ ಹಾದಿಯಲ್ಲಿರ್ತೀರಿ. ಆದರೆ ಒಂದು ವಿಷಯ ಹೇಳಿಬಿಡ್ತೀನಿ, ದೃಷ್ಟಿ ತಗಲುವ ಸಾಧ್ಯತೆ ಇದೆ. ಯಾವುದೇ ವಿಷಯವನ್ನು ಯಾರಲ್ಲಿಯೂ ಶೇರ್ ಮಾಡಬೇಡಿ. ನಿಮ್ಮ ಪ್ಲ್ಯಾನಿಂಗ್ ನಿಮ್ಮ ಹತ್ರನೇ ಇರಲಿ. ಹಾಗೆಯೇ ನಿಮ್ಮ ಹಠ ಕೋಪ ಕಡಿಮೆ ಮಾಡಿಕೊಂಡ್ರೇ, ಡಿಸಿಪ್ಲಿನ್ ಇದ್ರೇ, ಕ್ರಮಬದ್ಧವಾಗಿದ್ರೇ ಈ ವರ್ಷ ನೀವು ಅಂದುಕೊಂಡದ್ದೆಲ್ಲ ನಡೆಯಲಿದೆ. ಮಿಥುನ ರಾಶಿಯವರ ಶರೀರದಲ್ಲಿ ಬದಲಾವಣೆ ಕಂಡುಬರುವುದು. ಸಣ್ಣಗಿರುವವರು ದಪ್ಪ ಆಗುವರು, ದಪ್ಪ ಇರುವವರು ಸಣ್ಣಗಾಗುವರು. ಅದು ಅನಾರೋಗ್ಯದಿಂದಲೋ, ತಿನ್ನುವುದು ಹೆಚ್ಚಾಗಿಯೋ, ಹೆಚ್ಚಿನ ರೆಸ್ಟ್ ತಗೊಂಡೋ, ಒಟ್ಟಾರೆ ಕೆಲವರ ಶರೀರ ಭಾರ ಹೆಚ್ಚುವುದು. ಜಂಕ್ ಫುಡ್ ತಿನ್ನಬೇಡಿ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇಡಬೇಕು. ಹಾಗೆ ಮನಸ್ಸನ್ನು ಕೂಡ ನಿಯಂತ್ರಣದಲ್ಲಿರಿಸಿ ಶಾಂತಿಯಿಂದ ಇರಲು ಏನು ಬೇಕು ಅದು ಕೂಡ ಮಾಡಿ. ಬದಲಾವಣೆ ಜಗದ ನಿಯಮ. ನಾವು ಅದಕ್ಕೆ ಯಾವಾಗಲೂ ಸ್ಥಿರ ಮನಸ್ಸಿನೊಂದಿಗೆ ತಯಾರಾಗಿರಬೇಕು. ಇನ್ನು ನಿಮ್ಮ ಬದಲಾವಣೆಯ ಸಮಯ. ರಾಜಕೀಯದವರಿಗೂ ಒಳ್ಳೆಯ ಸಮಯ ಹಾಗೂ ಉಳಿದವರಿಗೂ ದೊಡ್ಡ ದೊಡ್ಡ ವ್ಯಕ್ತಿಗಳ, ರಾಜಕೀಯದಲ್ಲಿರುವವರ, ಸಿನಿಮಾದಲ್ಲಿರುವವರ, ಪ್ರಭಾವ ವ್ಯಕ್ತಿಗಳ ಪರಿಚಯ ಹಾಗೂ ಕನೆಕ್ಷನ್, ಹೊಸ ಹೊಸ ಕಾಂಟ್ಯಾಕ್ಟ್ಗಳು ಉಂಟಾಗುವು. ನಿಮ್ಮ ಕೆಲಸಕ್ಕೆ ಎಪ್ರಿಷಿಯೇಷನ್ ಸಿಗುವುದು. ನಿಮಗೆ ಈಗ ನಿಮ್ಮ ಜಾತಕದಲ್ಲಿ ರವಿ ದಶೆ, ಚಂದ್ರದಶೆ ಅಥವಾ ಕುಜದಶೆ ಇದ್ದಲ್ಲಿ ಹೆಚ್ಚಿನ ಪರಿಹಾರ ಮಾಡ್ತಾ ಇರಬೇಕು. ಮಾಟ ಮಂತ್ರ ದೃಷ್ಟಿ ದೋಷದ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಪುಣ್ಯ ಕಾರ್ಯಗಳಿಗೆ, ಧರ್ಮ ಕಾರ್ಯಗಳಿಗೆ ಅನೇಕ ಸಹಾಯ ಮಾಡ್ತೀರಿ. ನಿಜ, ಕರ್ಮ ಒಳ್ಳೆಯದು ಅಂದರೆ ಅದೊಂದೇ ಸಾಲದು. ಮಾತನಾಡುವಾಗಲೂ ಇತರರ ಮನಸ್ಸಿಗೆ ನೋವಾಗದಂತೆ ಮಾತಾಡಬೇಕು. ಇಲ್ಲಾಂದರೆ ತಮ್ಮಿಷ್ಟದಂತೆ ಮಾತಾಡಿದರೆ, ವ್ಯವಹರಿಸಿದರೆ ಅಣ್ಣ ತಮ್ಮಂದಿರಿಂದಲೇ ತಪ್ಪುವುದಿಲ್ಲ ಕಷ್ಟ. ವಾಹನ ಜಲಗಳಿಂದ ಈ ವರ್ಷ ಮಾತ್ರ ಅಲ್ಲ, ಯಾವಾಗಲೂ ಅಪಾಯ ಆಗುವ ಸಾಧ್ಯತೆ ಇದೆ. ಯಾವಾಗಲೂ ಈ ವಿಷಯದಲ್ಲಿ ಹುಷಾರಾಗಿರಿ. ಈ ವರ್ಷ ಮಿಥುನ ರಾಶಿಯವರಿಗೆ ವಾಸಸ್ಥಾನದಿಂದ ದೂರ ಹೋದರೆ, ಅಂದರೆ ವಿದೇಶದಲ್ಲಿ ಅಥವಾ ಬೇರೆ ಸ್ಟೇಟ್, ಬೇರೆ ಸಿಟಿಗೆ ಹೋಗಿ ವ್ಯಾಪಾರ ವ್ಯವಹಾರ ಏನೇ ಇರಲಿ ಮನೆಯಿಂದ ದೂರ ಹೋದರೆ ತುಂಬ ಲಾಭಕರವಾಗಿರುತ್ತೆ. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಹೊಸ ವರ್ಷ ನಿಮಗೆ ತುಂಬ ಲಾಭಕರ, ಸಮಾಧಾನಕರವಾಗಿರುತ್ತೆ. ಮಿಥುನ ರಾಶಿ ಅಂದರೆ ಇದರಲ್ಲಿ ಮೃಗಶಿರ, ಆರ್ದ್ರ, ಪುನರ್ವಸು ನಕ್ಷತ್ರ ಬರುತ್ತೆ. ಈಗ ಹೇಳಿದೆಲ್ಲವೂ ಎಲ್ಲರಿಗೆ ಆಗಲೇಬೇಕು ಅಂತ ಏನೂ ಇಲ್ಲ. ಅಲ್ಲದೆ ನಿಮ್ಮ ಜಾತಕದಲ್ಲಿ ಈಗ ದಶಾಭುಕ್ತಿ ಏನಿದೆ ಅದರ ಫಲವು 50%ಗಿಂತ ಹೆಚ್ಚು ಪ್ರಭಾವ ಬರುತ್ತೆ. ದಾಂಪತ್ಯ ಜೀವನ ಚೆನ್ನಾಗಿದೆ. ಮದುವೆ ಆಗಬೇಕೆಂದಿರುವವರಿಗೂ ಮದುವೆಯಾಗುವ ಯೋಗ ಇದೆ. ಆದರೆ ಇತರ ಸಂಬಂಧಗಳು ಅಷ್ಟಕ್ಕಷ್ಟೇ. ಎಲ್ಲವರನ್ನೂ ಗೌರವಿಸಿ. ಹಿರಿಯರ ಜೊತೆ ಮನಸ್ತಾಪಗಳುಂಟಾಗುವ ಸಾಧ್ಯತೆ ಇದೆ. ನಿಮಗೆ ಸಾಮಾನ್ಯ ಯಾರು ಇಷ್ಟ ಆಗೋದಿಲ್ಲ. ಆದರೆ ಈ ವರ್ಷ ಕೆಲವರಲ್ಲಿ ತುಂಬ ಆಕರ್ಷಿತರಾಗುತ್ತೀರಿ. ಒಂದಲ್ಲ ಎರಡೆರಡು ಹೊಸ ವಾಹನ ಖರೀದಿ ಯೋಗ ಇದೆ. ಆಸ್ತಿ ಪಾಸ್ತಿ ಕೂಡ ಖರೀದಿಸ್ತೀರಿ. ಗೃಹ ನಿರ್ಮಾಣ ಯೋಗ ಕೂಡ ಇದೆ. ತೀರ್ಥಯಾತ್ರೆ ಕೈಗೊಳ್ಳುವಿರಿ, ಅದು ಒಳ್ಳೆಯದು ಕೂಡ. ಒಂದು ಸಲ ಕಾಶಿಗೋ ರಾಮೇಶ್ವರಕ್ಕೂ ಹೋಗಿ ಬಂದರೆ ಒಳ್ಳೆಯದೇ ಆಗುತ್ತೆ. ಜೂನ್ ನಂತರ ಹೆಚ್ಚಿನ ಧನಲಾಭ, ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುವುದು. ಇದೆಲ್ಲವೂ ವರ್ಷದ ಉತ್ತರಾರ್ಧದಲ್ಲಿ, ಅಂದರೆ ಜೂನ್ ನಂತರ ನಡೆಯುವುದು. ಅಲ್ಲಿ ತನಕ ಒಂದು ಲೆಕ್ಕ. ಜೂನ್ ನಂತರ ನಿರಾಳವಾಗಿ ಉಸಿರಾಡ್ತೀರಿ. ಆದರೆ ಹೆಚ್ಚಿನ ಶ್ರಮ, ಬಿಡುವಿಲ್ಲದ ಜೀವನ ಶೈಲಿಯಿಂದ ಆರೋಗ್ಯ ಹದಗೆಡುವ ಸಾಧ್ಯತೆ ಹೆಚ್ಚು. ಆರೋಗ್ಯವೇ ಭಾಗ್ಯ ಎಂಬ ವಾಕ್ಯವನ್ನು ಸದಾ ನೆನಪಿಟ್ಟುಕೊಳ್ಳಿ. ಎಲ್ಲದರಲ್ಲೂ ನಿಯಮ ಇಟ್ಟುಕೊಂಡಿದ್ದರೆ, ಅತಿಯಾಗಿ ಯಾವುದನ್ನು ಮಾಡದೇ ಇದ್ರೇ ಒಳ್ಳೆಯದು. ಮಿಥುನ ರಾಶಿಯವರಿಗೆ ಪರಿಹಾರ, ನಾನು ಯಾವಾಗಲೂ ಜಪ ಪೂಜೆ ಜೊತೆ ಸ್ವಭಾವ ಬದಲಾಯಿಸುವ ಪರಿಹಾರ ಕೂಡ ಹೇಳ್ತೀನಿ. ಮನಸ್ಸೇ ಮಿತ್ರ, ಮನಸ್ಸೇ ಶತ್ರು. ಸತ್ಯದ ನ್ಯಾಯದ ಜೊತೆ ಇರಿ, ಆದರೆ
ಶಾಂತಿ ಸಮಾಧಾನದ ಜತೆ. ಯಾವುದೇ ಶಾರ್ಟ್ಕಟ್ ಬೇಡ. ರಾಮರಕ್ಷಾ ಸ್ತೋತ್ರ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ, ಶಿವನ ಆರಾಧನೆ, ವಿಶೇಷವಾಗಿ ಅಭಿಷೇಕ ಮಾಡಿ, ಹಾಗೆ ಸೂರ್ಯದೇವನಿಗೆ ಅರ್ಘ್ಯ ಕೊಡಿ. ತುಂಬ ಬಡವರಿಗೆ, ಕಷ್ಟಪಟ್ಟು ದುಡಿಯೋರಿಗೆ ದಾನ ಮಾಡಿ, ಹಾಗೂ ನೀವು ನಂಬಿದ ನಿಮ್ಮ ಅಚ್ಚುಮೆಚ್ಚಿನ ಗುರುಗಳ ಸೇವೆ ಮಾಡ್ತಾ ಇರಿ. ಹ್ಯಾಪಿ ನ್ಯೂ ಇಯರ್. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ.